ನಮಸ್ಕಾರ ಎಲ್ಲರಿಗೂ AVK ಡೈರೀಸ್ಗೆ ಸ್ವಾಗತ. ನಾನು ನಿಮ್ಮ ಅಂಕಿತಾ. ಈ ದಿನ ನಾವು ತಮಿಳ್ನಾಡು ಸ್ಟೈಲ್ ದಿಂಡಿಗಲ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ 4 ಏಲಕ್ಕಿ, 1 ಸ್ಪೂನ್ ಕಾಳುಮೆಣಸು, 5 ಲವಂಗ, ಒಂದು ಸ್ಪೂನ್ ಜೀರಿಗೆ ಮತ್ತು ಸೋಂಪು, 3 ಇಂಚು ಚಕ್ಕೆ, 1 ಜಾವಿತ್ರಿ, 3 ಪಲಾವ್ ಎಲೆ, 1 ಅನಾನಸ್ ಚಕ್ರ ಹೂವು ಮತ್ತು 1 ಸ್ಪೂನು ಕಾಳುಮೆಣಸು ಇದೆಲ್ಲ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲದನ್ನು ನಾವು ಈ ರೀತಿಯಾಗಿ ಡ್ರೈ ಆಗಿ ಒಲೆ ಮೇಲೆ ಹುರ್ಕೋಬೇಕಾಗತ್ತೆ. ಹಾಗೆ ಅದ್ರ ಜೊತೆ ನಾನು ಒಂದು 12ರಿಂದ 15 ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಇದ್ರ ಜೊತೆ ಅದು ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಲ್ಲಿ ಗೋಡಂಬಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿಕೊಂಡ್ರೆ ನಮಗೆ ಬಿರಿಯಾನಿಗೆ ಬೇಕಾಗಿರುವಂತಹ ದಿಂಡಿಗಲ್ ಬಿರಿಯಾನಿಗೆ ಬೇಕಾಗಿರುವಂತಹ ಮಸಾಲ ಪದಾರ್ಥ ರೆಡಿ ಆಗುತ್ತೆ. ನೆಕ್ಸ್ಟ್ ನಾನು ಒಂದು ಪಾತ್ರೆಯಲ್ಲಿ 100 ml ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ 4ರಿಂದ 5 ಹಸಿಮೆಣಸಿನ್ಕಾಯನ್ನು ಉದ್ದುದ್ದ ಕಟ್ ಮಾಡಿ ನಾನು ಈ ರೀತಿಯಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು 4 ಈರುಳ್ಳಿಯನ್ನು ಫುಲ್ಲು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾನು ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ನೀಟಾಗಿ 2 ಟೊಮೆಟೊನ ಮೀಡಿಯಮ್ ಸೈಜ್ 2 ಟೊಮೆಟೊನ ಹಾಕ್ಕೋತೀನಿ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸೊ ಇದೆಲ್ಲದು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಹಸಿ ವಾಸನೆ ಎಲ್ಲ ಹೋಗೋ ಹಾಗೆ ಆದಮೇಲೆ ಇದಕ್ಕೆ ನಾವು ಚಿಕನನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಅರ್ಧ ಸ್ಪೂನು ಅರಿಶಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಈ ರೀತಿಯಾಗಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾವು ಚಿಕನನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ತರಹದ ರೆಡಿಮೇಡ್ ಬಿರಿಯಾನಿ ಮಸಾಲಗಳನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಮೊದಲೇ ಮಾಡಿಟ್ಕೊಂಡಿರೋಂಥ ಬಿರಿಯಾನಿ ಪೌಡರ್ ಇದೆಯಲ್ಲ, ಅದೇ ಇದಕ್ಕೆ ಅಥೆಂಟಿಕ್ ಫ್ಲೇವರನ್ನು ಕೊಡುವಂತಹ ಮಸಾಲ ಪೌಡರು. ಸೊ ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ 1 kg ಚಿಕನನ್ನು ತೊಗೊಂಡಿದ್ದೀನಿ. ಸೊ ಅದಕ್ಕೆ 1 kg ಜೀರಾ ರೈಸನ್ನು ಕೂಡ ತೊಗೊಂಡಿದ್ದೀನಿ. ಅಲ್ಲಿಗೆ ಟೋಟಲ್ 2 kg ಬಿರಿಯಾನಿ ನಮಗೆ ರೆಡಿ ಆಗುತ್ತೆ. ಸೊ 2 kg ಟೋಟಲ್ 1 kg ಚಿಕನ್, 1 kg ಬಿರಿಯಾನಿಗೆ ಬೇಕಾಗುವಷ್ಟು ಮಸಾಲ ಪದಾರ್ಥಗಳ ಅಳತೆಯನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಯಾರಾದರೂ ನಿಮಗೆ ಇನ್ನೂ ಜಾಸ್ತಿ ಸ್ಪೈಸಿಯಾಗಿ ಬೇಕು ಅಂದರೆ ನಿಮಗೆ ಮಸಾಲ ಪದಾರ್ಥಗಳನ್ನು ಇನ್ನೂ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಬಹುದು. ಸೊ ಈ ರೀತಿಯಾಗಿ 2 ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಚಿಕನನ್ನು ಬಾಡಿಸ್ಕೊಳ್ಳಿ ಈ ರೀತಿಯಾಗಿ. ನೆಕ್ಸ್ಟ್ ಅದು ಸ್ವಲ್ಪ ಎಣ್ಣೆ ಜಿಡ್ಡು ತೇಲೋ ಹಾಗೆ ಫ್ರೈ ಆದಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಬೇಕಾಗತ್ತೆ. ನಾನಿಲ್ಲಿ 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅಷ್ಟು ಸಾಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾವು ನೀಟಾಗಿ ಹಸಿ ವಾಸನೆ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಕೂಡ ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಮೊದಲೇ ಮಾಡಿಟ್ಕೊಂಡಿರೋ ಗರಂ ಮಸಾಲ ಮಸಾಲ ಪೌಡರನ್ನು, ಬಿರಿಯಾನಿ ಮಸಾಲ ಪೌಡರನ್ನು ನಾವಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ. ಹೇಗೆ ಆಲ್ರೆಡಿ ನಾನು ಧನಿಯಾ ಅಲ್ಲೇ ಹುರ್ಕೊಂಡು ಹಾಕ್ಕೊಂಡಿದ್ರೆ ಎಕ್ಸ್ಟ್ರಾ ಧನಿಯಾ ಪೌಡರ್ ಕೂಡ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದೆಲ್ಲ ನೀಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ 1 ಕಪ್ ಧನಿಯಾ ಅಂದರೆ 1 ಕಪ್ಪು ಕೊತ್ತಂಬರಿ ಸೊಪ್ಪು, 1 ಕಪ್ಪು ಪುದೀನ ಸೊಪ್ಪನ್ನು ನಾವು ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದನ್ನು ಕೂಡ ನೀಟಾಗಿ ಹಸಿಯಾಗಿ ಅದೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗೋ ಥರ ಅದನ್ನು ಕೂಡ ಹುರ್ಕೊಂಡ್ರೆ ನೆಕ್ಸ್ಟ್ ನಾವು ಇದಕ್ಕೆ ರೈಸನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ಒಂದ್ಸಲ ನೀಟಾಗಿ ಕಲಿಸ್ಕೊಳ್ಳೋಣ. ಸೊ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಬೇಕು. ನಾನಿಲ್ಲಿ 3 ಸ್ಪೂನು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಖಾರ ಬೇಕು ಜಾಸ್ತಿ ಅಂದರೆ ನೀವು ಹಾಕ್ಕೊಬಹುದು. ನನಗೆ ಇಲ್ಲಿ 1 kgಗೆ 3 ಟೇಬಲ್ ಸ್ಪೂನ್ ಖಾರದ ಪುಡಿ ಸಾಕಾಗುತ್ತೆ. ಯಾಕೆ ಅಂದರೆ ಇದು ಖಾರದ ಪುಡಿ ತುಂಬ ಖಾರ ಇದೆ. ನಮ್ಮ ಮನೆಯಲ್ಲಿರೋಂಥ ಖಾರದ ಪುಡಿ ಕಡಿಮೆ ಬೇಕು ಅನ್ನೋರು ಇನ್ನೂ ಕಡಿಮೆ ಮಾಡ್ಕೊಬೋದು. ಆಲ್ರೆಡಿ ಮಸಾಲ ಪೌಡರಲ್ಲಿ ನಾನು ಕಾಳುಮೆಣಸನ್ನು ಹಾಕಿದ್ದೀನಿ, ಲವಂಗ ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಖಾರ ಕೊಡುತ್ತೆ ಆಲ್ರೆಡಿ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ಆ್ಯಂಡ್ ಇದು ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಇದು ಸ್ಪೆಷಲಿ ಖಾರದ ಪುಡಿನೇ ಹಾಕಬೇಕು. ಬೇರೆದಕ್ಕೆಲ್ಲ ನಾವು ಹಸಿಮೆಣ್ಸಿನ್ಕಾಯಿ ರುಬ್ಬಿ ಹಾಕ್ಕೋತೀವಿ, ಅದು ಬೇರೆ ಸ್ಟೈಲ್ ಆಗುತ್ತೆ. ಸೊ ಇದಕ್ಕೆ ನಾವು ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದೆಲ್ಲ ಹಾಕ್ಕೊಂಡು ಆದಮೇಲೆ
ಅದನ್ನು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನೆಕ್ಸ್ಟ್ ಅದಕ್ಕೆ ನಾವು 1 ಕಪ್ ಮೊಸರನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನೋಡಿ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲದಕ್ಕೂ ನಾವು ಯೂಸ್ ಮಾಡೋದು ಯೂಶ್ವಲಿ ಬಿರಿಯಾನಿ ಸ್ಟೈಲ್ ಅಂದರೆ ಎಲ್ಲದಕ್ಕೂ ಒಂದೊಂದು ಏನಕ್ಕೆ ಅದು ಸ್ಪೆಷಲ್ಲಾಗಿ ಡಿಫ್ರೆಂಟ್ ಸ್ಟೈಲ್ ಆಗುತ್ತೆ. ಯೂಸ್ ಮಾಡೋವಂಥ ಅಕ್ಕಿಯಿಂದ ಹಿಡಿದು ಯೂಸ್ ಮಾಡೋವಂಥ ಪದಾರ್ಥಗಳು ಒಂದೇ ಅಲ್ಲ, ಅದ್ರ ಜೊತೆಗೆ ಸ್ಟೆಪ್ ಬೈ ಸ್ಟೆಪ್ ನಾವು ಯಾವ ಟೈಮಲ್ಲಿ ಯಾವ ಮಸಾಲ, ಯಾವ ಟೈಮಲ್ಲಿ ಏನು ಐಟಮ್ ಹಾಕ್ಕೊಂಡು ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೇ ನೀವು ಎಲ್ಲ ಐಟಮ್ಸು ಸೇಮ್ ಕೊಟ್ಟರು ಮಾಡೋದು ಡಿಫ್ರೆಂಟ್ ವೇ ಇರುತ್ತೆ ಎಲ್ಲರದು, ಅದಕ್ಕೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನೀವು ಈ ರೀತಿ ನಾನು ಹೇಗೆ ಹೇಳ್ಕೊಡ್ತೀನಿ ಅದೇ ಥರ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ಮನೇಲೆಲ್ಲರಿಗೂ. ಆ್ಯಂಡ್ ನಾವು ಇದಕ್ಕೆ ರೈಸನ್ನು ಆ್ಯಡ್ ಮಾಡಬೇಕಾಗತ್ತೆ. ನಾನಿಲ್ಲಿ ಜೀರಾ ರೈಸ್ನ 1 kg ತೊಗೊಂಡಿದ್ದೀನಿ ಅಂತ ಹೇಳಿದ್ದೀನಲ್ಲ, ಸೊ ಅದನ್ನು ನಾನು ಕಪ್ ಅಳತೆ ಮಾಡ್ಕೊತೀನಿ. 1 ಕಪ್ ಅಕ್ಕಿಗೆ 1.5 ಲೋಟ ನೀರನ್ನು ಹಾಕಬೇಕಾಗತ್ತೆ. ಅಷ್ಟು ಹಾಕಿದ್ರೆ ಸಾಕು. ಜೀರಾ ರೈಸ್ ಯೂಶ್ವಲಿ ಜಾಸ್ತಿ ನೀರು ಹಿಡಿಯಲ್ಲ, ಹಾಗಾಗಿ 1 ಲೋಟಕ್ಕೆ 1.5 ಲೋಟ ನೀರು ಸಾಕು. ಆ್ಯಂಡ್ ನೀರನ್ನು ಯಾವಾಗಲೂ ನಾವು ಮುಂಚೆನೇ ಚೆನ್ನಾಗಿ ಕಾಯಿಸ್ಕೊಂಡು ಇಟ್ಕೊಳ್ಳಿ. ರೈಸ್ ಹಾಕಿದ ತಕ್ಷಣ ಇಮಿಡಿಯೇಟಾಗಿ 1 ಲೋಟಗೆ 1.5 ಲೋಟ ನೀರು ಥರ ಅಳತೆ ಮಾಡಿಬಿಟ್ಟು ಕಾಯಿಸಿರೋ ನೀರನ್ನು ಹಾಕ್ಕೊಳ್ಳಿ. ಬಿರಿಯಾನಿ ಉದುರಾಗಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾವು ನೀರನ್ನು ಹಾಕ್ಕೊಂಡು ಅಳತೆ ಪ್ರಕಾರ ಒಂದು 15 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ರೈಸ್ ಒಂದು 60% ಬೆಂದಿದೆ ಅಂತ ಆದಮೇಲೆ ನೆಕ್ಸ್ಟ್ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ದಮ್ ಕಟ್ಟಿಸ್ಬೇಕಾಗತ್ತೆ. ನಾನಿಲ್ಲಿ 1 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ, ಅದನ್ನು ರಸವನ್ನು ತೆಕ್ಕೊಂಡು ಹಿಂಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಹಿಂಡ್ಕೊಂಬಿಟ್ಟು ನೀಟಾಗಿ ಕಲಿಸ್ಕೊಂಡು ದಮ್ ಕಟ್ಟಿಸ್ಕೊಳ್ಳೋಣ. ಸೊ ಈಗ ಒಂದು 60% ಬೆಂದಿದೆ ಇದು, 50 to 60%. ಸೊ ಇದು ಈ ರೀತಿ ಬೆಂದಿರುವಂತಹ ರೈಸ್ಗೆ ನಾನು ಈಗ ಒಂದು 2 ರಿಂದ 3 ಸ್ಪೂನು ತುಪ್ಪನ ಹಾಕಿಬಿಟ್ಟು ನಾನು ನೀಟಾಗಿ ಒಂದು 15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ದಮ್ ಕಟ್ಟಿಸ್ಬೇಕು. ಫಸ್ಟು 15 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನೀವು ತಿರುಗಿಸ್ಕೊಂಡು ಆಗ ತಳ ಹತ್ತದಂಗೆ ನೋಡಿಕೊಂಡು ಇದ್ದರೆ ಸಾಕು. ನೆಕ್ಸ್ಟ್ 15 ಮಿನಿಟ್ಸು ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ತುಪ್ಪ ಹಾಕಿ ಈ ರೀತಿಯಾಗಿ ದಮ್ ಕಟ್ಟಿಸಿ, ಅದಾದಮೇಲೆ 15 ಮಿನಿಟ್ಸ್ ಆದಮೇಲೆ ತೆಗೆದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಉದುರಾಗಿ ಆ್ಯಂಡ್ ಒಳ್ಳೆ ಮಸಾಲ ಎಲ್ಲ ನೀಟಾಗಿ ಹತ್ಕೊಂಡಿದೆ ಪೀಸು ಕೂಡ. ಆ್ಯಂಡ್ ಟೇಸ್ಟಿಯಾಗಿರೋಂಥ ಬಿರಿಯಾನಿ ಈ ರೀತಿಯಾಗಿ ರೆಡಿಯಾಗಿದೆ ನೋಡಿ. ನೋಡ್ತಾ ಇದ್ದರೆ ಮೇ ಬಿ ಗೊತ್ತಾಗ್ತಾ ಇದೆ ನಿಮಗೆ ಯಾವುದೇ ತರಹದ ರೈಸು ಮೆತ್ತಗಾಗಿಲ್ಲ, ತುಂಬ ಉದುರಾಗೆ ಬಂದಿದೆ. ಈ ರೀತಿ ನೀವು ಕೂಡ ಮಾಡಿಕೊಂಡು ನೋಡಿ ನಿಮಗೆ ಹತ್ರದಿಂದ ಕಾಣಿಸ್ತಾ ಇದೆ. ಸೊ ಇದನ್ನು ಹಾಗೆ ಒಂದು 5 ಮಿನಿಟ್ಸು ಮುಚ್ಚಿಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸೌತೆಕಾಯಿ ಆ್ಯಂಡ್ ನಿಂಬೆಹಣ್ಣು, ಈರುಳ್ಳಿಯನ್ನು ಜೊತೆಗೆ ಚಿಲ್ಲಿ ಚಿಕನ್ ಕೂಡ ಮಾಡಿದ್ದೆ. ಸೊ ಅದ್ರ ಜೊತೆ ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಮನೆಯಲ್ಲಿ ಎಲ್ಲರಿಗೂ ಮಾಡಿಕೊಡಿ. ಆ್ಯಂಡ್ ನೀವು ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೀತಿ ರೆಸಿಪೀಸ್ಗೋಸ್ಕರ AVK ಡೈರೀಸ್ನ ಫಾಲೋ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ತಕ್ಷಣ ನೀವು ಕೂಡ ಅದನ್ನು ನೋಡಬಹುದು. ಆ್ಯಂಡ್ ಸೊ ಯಾರೆಲ್ಲ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು.